ಇತ್ತ ಮಂಗಳೂರಿನಲ್ಲೂ ಕೂಡ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ರಸ್ತೆಗಳ ಮೇಲೆ ನದಿಯಂತೆ ನೀರು ಹರಿತಾ ಇದೆ. ತಗ್ಗು ಪ್ರದೇಶದಲ್ಲಿರುವಂತಹ ಅಂಗಡಿಗಳು ಅಥವಾ ಮನೆಗಳು ಎಲ್ಲ ಜಲಾವೃತ ಆಗ್ತಾ ಇದೆ. ಮಂಗಳೂರಿನಲ್ಲೂ ಕೂಡ ಯಥೇಚ್ಛವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ಅಲ್ಲೂ ಒಂದಾದ್ಮೇಲೆ ಒಂದು ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ. ರಸ್ತೆಗಳ ಮೇಲೆ ನೀರು ಹರಿತಾ ಇದೆ. ನದಿಯ ರೀತಿಯಾಗಿ ಭಾಸವಾಗ್ತಾ ಇರೋದು. ಇನ್ನು ತಗ್ಗು ಪ್ರದೇಶಗಳಲ್ಲಿರುವಂತಹ ಅಂಗಡಿಗಳು ಜಲಾವೃತ ಆಗ್ಬಿಟ್ಟಿದ್ದಾವೆ. ಈ ಕರಂಗಲಪಾಡಿ, ಜ್ಯೋತಿ, ಬಲ್ಮಠ ರಸ್ತೆಯಲ್ಲಿ ನೀರು ನಿಂತ್ಕೊಂಡು ಬಿಟ್ಟಿದೆ. ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಈ ರೀತಿಯಾಗಿ ಆಗ್ತಾ ಇದೆ. ರಸ್ತೆಗಳು ಜಲಾವೃತ ಆಗ್ತಿದ್ದಾವೆ ಅಂತ ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ. ರಸ್ತೆಗಳಲ್ಲಿ ನೀರು ತುಂಬಿಕೊಂಡು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ನೋಡಿ, ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಮಂಗಳೂರಿನಲ್ಲೂ ಕೂಡ ಚರಂಡಿ ಸಮಸ್ಯೆ, ಒಳಚರಂಡಿ ಸಮಸ್ಯೆ, ರಸ್ತೆಗಳ ಅವ್ಯವಸ್ಥೆ ಇದೆ. ರಸ್ತೆಗಳು ಸರಿಯಾಗಿಲ್ಲ ಅನ್ನುವಂಥ ಕಾರಣಕ್ಕೆ, ಒಳಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ ಅಂತೇಳಿ ನೀರು ಸರಾಗವಾಗಿ ಒಳಚರಂಡಿಗೆ ಹೋಗದೆ, ಕಾಲುವೆಗಳಿಗೆ ಹೋಗದೆ ರಸ್ತೆಯ ಮೇಲೇ ನಿಂತ್ಕೊಂಡು ಬಿಡುತ್ತೆ. ಹೀಗಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಕಚೇರಿಗಳಿಗೆ ಹೋಗೋರು ಅಥವಾ ಕಚೇರಿಯಿಂದ ಮನೆಗೆ ಹೋಗೋರು ಸವಾಲಿನ ಕೆಲಸ ಆಯಿತು. ಮಳೆ ಬಂದಂಥ ಸಂದರ್ಭದಲ್ಲಿ ವೆಹಿಕಲ್ಸ್ ಚಲಾಯಿಸ್ಕೊಂಡು ಹೋಗೋದು ಅಂದರೆ. ಮಂಗಳೂರಿನಲ್ಲಿ ಆಗ್ತಾ ಇರುವಂಥ ಮಳೆ ಅವಾಂತರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಇವತ್ತು ಬೆಳ್ಳಂಬೆಳಗ್ಗೆಯಿಂದ ಮಳೆರಾಯ ಆರ್ಭಟಿಸ್ತಾ ಇದ್ದಾನೆ. ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಧಾರಾಕಾರ ಮಳೆಯಿಂದಾಗಿ ಮಂಗಳೂರು ನಗರ ಬಹುತೇಕ ಜಲಾವೃತವಾಗಿದೆ. ವಾಹನ ಸವಾರರು ರಸ್ತೆಯಲ್ಲಿ ಓಡಾಟವನ್ನ ಮಾಡೋದಕ್ಕೂ ಕೂಡ ಹೈರಾಣಾಗ್ತಾ ಇದ್ದಾರೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ಮಂಗಳೂರಿನ ಕರಂಗಲಪಾಡಿಯ ಒಂದು ಚಿತ್ರಣ. ಇದು ಇವತ್ತು ಸುರಿದಂತಹ ಧಾರಾಕಾರ ಮಳೆ, ಅಂದ್ರೆ ಬಿಟ್ಟು ಬಿಡದೆ ಬೆಳಗ್ಗೆಯಿಂದ ಮಳೆ ಸುರಿತಾ ಇದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮೊನ್ನೆಯಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ನಿನ್ನೆ ಕೂಡ ಕಂಟಿನ್ಯೂಸ್ ಆಗಿ ಆಗ್ತಾ ಇತ್ತು. ಆದರೆ ಇವತ್ತು ಬೆಳಗಿನಿಂದಲೇ ಮಳೆರಾಯನ ಆರ್ಭಟ ಕಮ್ಮಿ ಆಗಿಲ್ಲ, ಜಾಸ್ತಿನೇ ಆಗ್ತಾ ಇದೆ. ಆ ಕಾರಣದಿಂದಾಗಿ ಮಂಗಳೂರಿನ ಒಂದು ಜಲಾವೃತವಾಗುವಂಥ ಪ್ರದೇಶಗಳು ಏನಿದೆ, ಒಂದು ರೀತಿ ಮುಳುಗಡೆಯಾಗುವಂತಹ ಭೀತಿಗಳು ಕೂಡ ಸದ್ಯ ಎದುರಾಗಿದೆ. ಅಂಗಡಿ ಮನೆಗಳಿಗೆಲ್ಲ ಅನೇಕ ಕಡೆಗಳಲ್ಲಿ ನೀರು ನುಗ್ಗಿದೆ. ಈ ತಡೆಗೋಡೆ ಕುಸಿಯುವಂಥದ್ದು ಇದೆಲ್ಲ ಸಾಮಾನ್ಯವಾಗಿ ನಡೀತಾನೆ ಇದೆ. ಯಾಕಂದ್ರೆ ಪ್ರತಿ ಮಳೆಗಾಲದಲ್ಲೂ ಕೂಡ 1-2 ಗಂಟೆ ಧಾರಾಕಾರವಾಗಿ ಮಳೆಯಾದ್ರೆ ಮಂಗಳೂರಿನ ರಸ್ತೆಗಳು ಜಲಾವೃತವಾಗುತ್ತೆ. ವಾಹನ ಸವಾರರು ಓಡಾಡೋದಕ್ಕೂ ಕೂಡ ಹೈರಾಣು ಪಡ್ತಾರೆ. ಅಂತ ಪರಿಸ್ಥಿತಿ ಸದ್ಯ ಇಲ್ಲಿ ನಿರ್ಮಾಣವಾಗಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಇದು ಕರಂಗಲಪಾಡಿ. ಇಲ್ಲಿ ಬರ್ತಾ ಇರುವಂತಹ ವಾಹನಗಳು ಅಂದ್ರೆ ಈಗ ಸ್ವಲ್ಪ ಮಳೆ ಬ್ರೇಕ್ ಕೊಟ್ಟಿದೆ, ಈಗ ಮತ್ತೆ ಸುರಿತಾ ಇದೆ, ಮತ್ತೆ ಆರಂಭ ಆಗಿದೆ. ಒಂದು 15 ನಿಮಿಷ 20 ನಿಮಿಷ ನಿರಂತರವಾಗಿ ಧಾರಾಕಾರ ಮಳೆಯಾದರೆ ರಸ್ತೆಗಳು ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ ಆಗುತ್ತೆ. ಮತ್ತು ಈಗಾಗಲೇ ಅನೇಕ ಮನೆಗಳಿಗೆ, ಅಂಗಡಿ ಮುಂಗಟ್ಟುಗಳಿಗೂ ಕೂಡ ನೀರು ನುಗ್ಗಿದೆ. ಒಂದು ಕಾರ್ಮೋಡದ ವಾತಾವರಣ, ಅಂದ್ರೆ ಒಂದು ಕಗ್ಗತ್ತಲ ರೀತಿಯ ವಾತಾವರಣ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಬೆಳಗಿನಿಂದಲೂ ಕೂಡ ಬಿಟ್ಟು ಬಿಡದೆ ಮಳೆ, ಅಂದ್ರೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ. ಇವತ್ತು ಮತ್ತು ನಾಳೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ನೀಡಿತ್ತು. ಅದಕ್ಕೆ ಪೂರಕವಾಗಿಯೂ ಕೂಡ ವರುಣ ದೇವ ತನ್ನ ಆರ್ಭಟವನ್ನು ತೋರ್ತಾ ಇದ್ದಾನೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಕೇವಲ ಮಂಗಳೂರಿನ ಪರಿಸ್ಥಿತಿ ಮಾತ್ರ ಅಲ್ಲ, ಇದು ಸುಳ್ಯ, ಮೂಡುಬಿದ್ರಿ, ಬಂಟ್ವಾಳ, ಬೆಳ್ತಂಗಡಿ ಎಲ್ಲ ಭಾಗದಲ್ಲೂ ಕೂಡ ಇದೇ ರೀತಿ ಮಳೆ ಆಗ್ತಾ ಇದೆ. ಹಾಗಾಗಿ ನೆರೆಪೀಡಿತ ಪ್ರದೇಶದ ಜನ, ಸಮುದ್ರ ತೀರದ ಜನ ಮತ್ತು ಏನು ಅಪಾಯದ ಅಂಚು ಅಂದರೆ ಈ ಬೆಟ್ಟ ಗುಡ್ಡಗಳ ಕೆಳಗಡೆ ಇರುವಂಥ ಜನರನ್ನು ಶಿಫ್ಟ್ ಮಾಡುವಂಥ ಒಂದು ಕೆಲಸಕ್ಕೂ ಕೂಡ ಜಿಲ್ಲಾಡಳಿತ ಮುಂದಾಗ್ತಾ ಇದೆ. ಎಲ್ಲೆಲ್ಲ ಅಪಾಯದ ಮುನ್ಸೂಚನೆ ಇದೆಯೋ ಅಲ್ಲೆಲ್ಲವೂ ಕೂಡ ಅಲರ್ಟ್ ವಹಿಸಲಾಗಿದೆ. ಯಾವುದೇ ರೀತಿ ಜನರಿಗೆ ಅಥವಾ ಯಾವುದೇ ರೀತಿಯ ಒಂದು ಪ್ರಾಣಹಾನಿ ಅಥವಾ ಯಾವುದೇ ರೀತಿ ಹಾನಿಗಳಾಗದಿರುವಂಥ ನಿಟ್ಟಿನಲ್ಲಿ ಕೂಡ ಒಂದು ಅಲರ್ಟ್ ಆಗಿರುವಂಥ ಸೂಚನೆಯನ್ನು ನೀಡಲಾಗ್ತಾ ಇದೆ. ಇದರೊಂದಿಗೆ ಬಿರುಗಾಳಿ ಆರ್ಭಟ ಕೂಡ ಜೋರಾಗ್ತಾ ಇದೆ. ಇದೇ ವಾತಾವರಣ ಮುಂದುವರೆದ್ರೆ, ಇವತ್ತು ಕೂಡ ಇದೇ ಥರ ಮಳೆ ಮುಂದುವರೆದ್ರೆ ಬಹುತೇಕ ಮಂಗಳೂರಿನ ಅನೇಕ ಪ್ರದೇಶಗಳು ಮುಳುಗಡೆ ಆಗುವಂಥ ಒಂದು ಭೀತಿ ಸದ್ಯ ನಿರ್ಮಾಣವಾಗಿದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ TV5 ಮಂಗಳೂರು.